ಬ್ರಾಹ್ಮಣರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ನಮ್ಮ ಅಸಗೋಡ್ ಜಯಸಿಂಹ ಸರ್ ಹಾಗೂ ನಿರ್ದೇಶಕರಾದ ಮಹೇಶ್ ಅವರೇ ಹಾಗೂ ನಮ್ಮ ಪ್ರೀತಿಯ ಮಾಧ್ಯಮ ಮಿತ್ರರೇ, ತಮಗೆ ಗೊತ್ತಿದೆ ಕರ್ನಾಟಕ ರಾಜ್ಯದ ಸಚಿವ ಸಂಪುಟದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಒಂದು ಈ ಸಲ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಅದರ ಪರವಾಗಿ ನಮ್ಮ ಬೋರ್ಡಿನ ಅಧ್ಯಕ್ಷರಾದ ಜಯಸಿಂಹ ಸರ್ ಸಭ್ಯಪರವಾಗಿ ವಿವರಿಸ್ತಾರೆ. ನಮ್ಮ ಜನಾಂಗಕ್ಕೆ ಅನ್ಯಾಯವಾಗಿರೋ ವಿರುದ್ಧವಾಗಿ ಏನಕ್ಕೆ ಯಾಕೆ ನಮಗೆ ಸಮಾಜಕ್ಕೆ ಪ್ರಾತಿನಿಧ್ಯ ಇಲ್ಲ ಅಂತ ನಾವು ಸರ್ಕಾರಕ್ಕೆ ಹಾಗೂ ಪಕ್ಷಕ್ಕೆ ಆಗ್ರಹ ಮಾಡೋಕ್ಕೆ ವಿವರವಾಗಿ ನಮ್ಮ ಜಯಸಿಂಹ ಸರ್ ವಿವರಿಸ್ತಾರೆ. ಆತ್ಮೀಯ ಬಂಧುಗಳೇ, ಸೋಮವಾರ ಆಗಸ್ಟ್ 3ರಂದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಚಿವ ಸಂಪುಟವನ್ನು 2ನೇ ಬಾರಿ ವಿಸ್ತರಿಸಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ. ಅವರಿಗೆ ತಮ್ಮ ಮೂಲಕ ನಾನು ಹಾರ್ದಿಕವಾದ ಶುಭಾಶಯಗಳನ್ನು ಕೋರುತ್ತೇನೆ. ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಬ್ರಾಹ್ಮಣರ ಸಮುದಾಯಕ್ಕೆ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಅವಕಾಶವಿಲ್ಲದರ ಬಗ್ಗೆ ಒಂದೆರಡು ಮಾತುಗಳನ್ನು ತಮ್ಮ ಬಳಿ ಹಂಚಿಕೊಂಡು ನಮ್ಮ ಅಳಲನ್ನು ಸಂಬಂಧಪಟ್ಟವರಿಗೆ ತಲುಪಿಸಲು ತಮ್ಮನ್ನು ಈ ಮೂಲಕ ಪ್ರಾರ್ಥಿಸುತ್ತೇನೆ. ಕಾಂಗ್ರೆಸ್ ಹೈಕಮಾಂಡ್ ಮೊದಲಿನಿಂದಲೂ ಬ್ರಾಹ್ಮಣ ಸಮುದಾಯದ ವಿಚಾರದಲ್ಲಿ ವಿಶೇಷ ಕಾಳಜಿಯನ್ನು ಹೊಂದಿದ್ದು, ಕಾಂಗ್ರೆಸ್ ಮತ್ತು ಬ್ರಾಹ್ಮಣರ ಸಮುದಾಯಕ್ಕೆ ತಲತಲಾಂತರದಿಂದ ಸಮುದಾಯ ಬಾಂಧವ್ಯವಿದೆ. ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬ್ರಾಹ್ಮಣ ಮುಖ್ಯಮಂತ್ರಿಯನ್ನು ನೀಡಿದ ಹೆಗ್ಗಳಿಕೆ ಕಾಂಗ್ರೆಸ್ ಪಕ್ಷದ್ದು. 1980ರಲ್ಲಿ ಸನ್ಮಾನ್ಯ ಆರ್ ಗುಂಡೂರಾವ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಅವರು ಮೂಲತಃ ಜಾತ್ಯತೀತವಾದ ವ್ಯಕ್ತಿ. ನಾವು ಅವರನ್ನು ಅಭಿಮಾನದಿಂದ ನಮ್ಮವರೆಂದು ಕರೆದುಕೊಂಡಿದ್ದೇವೆ. 1969ರ ಸಂದರ್ಭದಲ್ಲಿ ಇಡಿಯಾಗಿ ಬ್ರಾಹ್ಮಣರ ಸಮುದಾಯ ಶ್ರೀಮತಿ ಇಂದಿರಾ ಗಾಂಧಿಯವರ ಪರವಾಗಿ ನಿಂತಿದ್ದನ್ನು ಭಾರತದ ರಾಜಕೀಯ ಇತಿಹಾಸ ವರ್ಣಿಸುತ್ತದೆ. ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಕರ್ನಾಟಕ ಏಕೀಕರಣ ಜೊತೆಯಲ್ಲೇ ನಡೆದ ಐತಿಹಾಸಿಕ ಘಟನೆಯಾಗಿದ್ದು, ಅದರಲ್ಲಿ ಬ್ರಾಹ್ಮಣರ ಸಮುದಾಯ ಕಾಂಗ್ರೆಸ್ ಪಕ್ಷದ ಮೂಲಕ ಸಕ್ರಿಯವಾಗಿ ಪಾಲ್ಗೊಂಡಿತ್ತು. ಇಂದಿಗೂ ಬ್ರಾಹ್ಮಣರ ಸಮುದಾಯದ ಪ್ರಜ್ಞಾವಂತ ಜನ ಕಾಂಗ್ರೆಸ್ ಪಕ್ಷದ ನಿಲುವನ್ನು ನಿರಂತರವಾಗಿ ಬೆಂಬಲಿಸುತ್ತಾ ಬಂದಿದ್ದಾರೆ. ಗುಲ್ಬರ್ಗ, ಮೈಸೂರು, ದಾವಣಗೆರೆ, ಕೊಪ್ಪಳ, ಸಾಗರ, ರಾಯಚೂರು, ಧಾರವಾಡ, ಬೆಳಗಾವಿ, ಜಯನಗರ, ಬೆಂಗಳೂರು ಮೊದಲಾದ ಕಡೆ ಬ್ರಾಹ್ಮಣರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುತ್ತಾ ಬಂದಿದ್ದಾರೆ. ಈ ಬೆಂಬಲ ನಿರಂತರವಾಗಿ ಮುಂದುವರಿಯುತ್ತದೆ ಎಂಬ ವಿಶ್ವಾಸ ನಮ್ಮಲ್ಲಿ ಪಕ್ಷದಲ್ಲಿದೆ. ನಮ್ಮ ಸಮುದಾಯದ ಹಿರಿಯ ನಾಯಕರಾದ ಆರ್ ವಿ ದೇಶಪಾಂಡೆಯವರು 9 ಬಾರಿ ಶಾಸಕರಾಗಿದ್ದಾರೆ. ಮತ್ತೊಬ್ಬ ನಾಯಕರಾದ ದಿನೇಶ್ ಗುಂಡೂರಾವ್ ಅವರು 6 ಸಲ ಶಾಸಕರಾಗಿದ್ದಾರೆ. ಅವರಿಬ್ಬರಲ್ಲಿ ಒಬ್ಬರು ಸಚಿವರಾಗುತ್ತಾರೆಂದು ನಮ್ಮ ಸಮುದಾಯ ಭಾವಿಸಿತ್ತು. ಯಾಕೋ ಆ ನಿರೀಕ್ಷೆ ನಿಜವಾಗಲಿಲ್ಲ. ಕಾಂಗ್ರೆಸ್ ಪಕ್ಷವು ಬ್ರಾಹ್ಮಣರ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುತ್ತಿರುವುದನ್ನು ಸಮುದಾಯ ಗಮನಿಸುತ್ತಾ ಬಂದಿದೆ. ಈಗ ಆಗಿರುವ ಲೋಪವನ್ನು ಸರಿ ಮಾಡಬೇಕೆಂದು ನಾವು ಕಾಂಗ್ರೆಸ್ ಹೈಕಮಾಂಡನ್ನು ಮತ್ತು ಸ್ಥಳೀಯವಾಗಿರುವ ಎಲ್ಲ ನಾಯಕರನ್ನು ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡುತ್ತೇನೆ ಮತ್ತು ಪ್ರಾರ್ಥಿಸುತ್ತೇನೆ. ಒಂದು. ಎರಡನೇದು ಅಂತಂದರೆ, ಬ್ರಾಹ್ಮಣರ ಸಮಾಜಕ್ಕೆ ಭಾಳ ಗೌರವದಿಂದ ಪಕ್ಷದಲ್ಲಿ ಯಾವತ್ತೂ ಕೂಡ ಯಾವ ಬಾರಿಯೂ ಕೂಡ ಮಂತ್ರಿಮಂಡಲದಲ್ಲಿ ಒಬ್ಬರು ಇದ್ದೇ ಇರ್ತೀವಿ. ಮತ್ತು ನಾವು ಈ ಬ್ರಾಹ್ಮಣರ ಸಮಾಜ ಜಾತಿಯಲ್ಲಿ ಬ್ರಾಹ್ಮಣರು ನಾವು, ಆದರೆ ನಮ್ಮದೆಲ್ಲ ಸಮರ್ಪಣಾ ಮನೋಭಾವನೆ. ನೀವೇನೇ ತಗೊಳ್ಳಿ, ಅಂದರೆ ನಾವು ಇನ್ನೊಬ್ಬರನ್ನ ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡಿ ಅವ್ರಿಗೆ ಸಹಕಾರ ಮಾಡಿ ನಾವು ಬದುಕದಂಥ ಸಮಾಜ ನಮಗೆ. ನಮ್ಮ ರಕ್ತನೇ ಹರಿಯೋದು ಯಾವಾಗಲೂ ಕೂಡ ಇನ್ನೊಬ್ಬರು ಪ್ರೀತಿ ಮಾಡ್ತಕ್ಕಂಥ ಇಂಥ ಸಮಾಜಕ್ಕೆ ಎಲ್ಲೋ ಒಂದು ಸಾರಿ ಭಾಳ ಅನ್ಯಾಯ ಆಗಿದೆ. ನಿಮಗೆ ಉದಾಹರಣೆ ನಾನು ಭಾಳ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ. ಇವತ್ತಿನ ದಿವಸ
ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ಕೊಟ್ಟು ಎಲ್ಲರಿಗೂ ಸರಿಸಮಾನವಾದ ಒಂದು ಅವಕಾಶ ಆಗಬೇಕು ಅಂತ ಇದೆ. ಅಂತಹ ಒಂದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವ್ರನ್ನ 1980 ತನಕ ಅವ್ರದ್ದೊಂದು ಫೋಟೋ ವಿಧಾನಸೌಧದಲ್ಲಿ ಅನಾವರಣ ಮಾಡಿದ್ದಿಲ್ಲ. ಬ್ರಾಹ್ಮಣ ಮುಖ್ಯಮಂತ್ರಿ ಬಂದ ಮೇಲೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಫೋಟೋ ಅನಾವರಣ ಮಾಡಿ ಮತ್ತು ಸ್ಟ್ಯಾಚ್ಯೂ ಹಾಕಿ ರಸ್ತೆ ಹೆಸರಿಟ್ಟು, ಅಂದರೆ ನಮ್ಮ ಬ್ರಾಹ್ಮಣರ ಚಿಂತನೆ ಯಾವಾಗಲೂ ಕೂಡ ಪ್ರತಿಯೊಂದು ಸಮಾಜದ ಬಗ್ಗೆ ಇರ್ತಕ್ಕಂಥ ಕಳಕಳಿ ಇರ್ತದೆ. ಅಂದರೆ ನಮ್ಮ ಸಮರ್ಪಣಾ ಮನೋಭಾವನೆ, ನಾವು ಮಾಡಿದ್ದೀವಿ ಅಂತ ಯಾವುದೇ ನಮ್ಮಲ್ಲಿ ಹಮ್ ಅಂತಕ್ಕಂಥದ್ದು ನಮ್ಮ ರಕ್ತದಲ್ಲೇ ಇಲ್ಲ. ನಮ್ಮದೇನಂತ ಸಮರ್ಪಣೆ. ಅದೊಂದೇ ಅಲ್ಲ, ನೀವು ಗುಂಡ್ರಾಯರ್ ಇವತ್ತು ಹೈದರಾಬಾದ್ ಬೋರ್ಡ್ ಇರ್ಬೋದು, ಆಡಳಿತದಲ್ಲಿ ಭಾಳ ನೀವು ಒಂದು ಸಲ ಆದೇಶ ಮಾಡಿದ್ದನ್ನು ಚೇಂಜ್ ಮಾಡಿದ್ದನ್ನು ಯಾರೊಬ್ಬ ಮುಖ್ಯಮಂತ್ರಿ ಇದ್ದರೆ ಗುಂಡ್ರಾಯರ್ ಅಂಥ ಸುಪುತ್ರರು ಇವತ್ತು ನಿಮ್ಗೆ ಗೊತ್ತಿದೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಭಾಳ ದೊಡ್ಡ ಬದಲಾವಣೆ ಮಾಡಿದರು ಬಂದಾಗ. ನಿಗರ್ವಿ ಮೊನ್ನೆ ಈಗ ಅವ್ರಿಗೆ ಕೊಡ್ತಾರಂದ್ರೆ ಅವ್ರಿಗೂ ಕೊಡಲಿಲ್ಲ. ದೇಶಪಾಂಡೆ ಅವರಿಗೂ ಅವಕಾಶ ಆಗಲಿಲ್ಲ. ನೋಡಿ, ನಾವು ಅವರು 9 ಸಲ ಗೆದ್ದರು, ಇವ್ರು 6 ಸಲ ಗೆದ್ದರು. ಅಂದರೆ ನಮ್ಮನ್ನು ಬ್ರಾಹ್ಮಣರಿಗೆ ಯಾಕೆ ಅವಕಾಶ ಇಷ್ಟು ಜನ ಎಲ್ಲ ಸಮಾಜದವ್ರು ಮಾಡಿಕೊಡ್ತಾರೆ ಅಂದರೆ, ನಾವೆಲ್ಲ ನಿಮ್ಮ ಜೊತೆಗೆ ಎಲ್ಲರೂ ಬರ್ತು ನಿಮ್ಮ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸ್ತಕ್ಕಂಥ ಒಂದು ಸಮಾಜ. ಈ ಸಮಾಜಕ್ಕೆ ನಿಜವಾಗಿ ನಮಗೆ ಅನ್ಯಾಯ ಆಗಿದ್ದು ನಮಗೆ ಭಾಳ ಖೇದವಾಗಿದೆ. ದಯಮಾಡಿ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ರತೆಯಿಂದ ನಾನು ಕೇಳ್ಕೊಳ್ತೀನಿ, ಇದನ್ನು ಸರಿ ಮಾಡೋದಕ್ಕೆ ಅವಕಾಶ ಇದ್ದರೆ ಮಾಡಲೇಬೇಕು ಅಂತ ನಾನು ನಮ್ಮ ಇಡೀ ಸಮಾಜದ ವತಿಯಿಂದ. ಯಾಕಂದರೆ ನಾನು ಸಮಾಜದಲ್ಲಿ 53 ವರ್ಷದಿಂದ ರಾಜ್ಯದ ರಾಜಕೀಯದಲ್ಲಿದ್ದೀನಿ. ನಾನು 1972ರಲ್ಲಿ ನಾನು ಅಸೆಂಬ್ಲಿ ಎಲೆಕ್ಷನ್ ಇನ್ಚಾರ್ಜ್ ಇದ್ದಂಥದ್ದು. ಮತ್ತು ನಾನು ದಾವಣಗೆರೆ ಜಿಲ್ಲೆ. ಮತ್ತು ನನಗೆ ಭಾಳ ಅನುಭವ ಇದೆ. ಮತ್ತು ನನಗೆ ಪ್ರತಿಯೊಬ್ಬರು ನಮ್ಮನ್ನು ಭಾಳ ಗೌರವ ಪ್ರೀತಿ ನೋಡಿದೆ. ನಾನು ಪಕ್ಷದಲ್ಲಿನೂ ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಅನೇಕ ವರ್ಷಗಳ ಕಾಲ ಇಡೀ ರಾಜ್ಯ ತಿರುಗಿದ್ದೀನಿ. ನನಗೆ ಗೊತ್ತಿಲ್ಲದೆ ಇರೋದಿಲ್ಲ. ಅಷ್ಟೆಲ್ಲ ಇದ್ದರೂ ಕೂಡ ನಮ್ಮ ಸಮಾಜಕ್ಕೆ ಈ ಸಲ ಇಡೀ ರಾಜ್ಯದಲ್ಲಿ ಭಾಳ ಖೇದವಾಗಿದೆ. ನಾಳೆ ಕೂಡ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಸಾಂಕೇತಿಕ ಸರ್ಕಾರಕ್ಕೆ ಒಂದು ಗಮನ ತರತಕ್ಕಂಥ ಒಂದು ಕ್ರಿಯೆ ನಾಳೆನೂ ಇದೆ 11 ಗಂಟೆಯಿಂದ. ತಾವು ಕೂಡ ನಾಳೆ ಬಂದು ನಮಗೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಬೇಕು. ನಾವು ಸರ್ವೇ ಜನ ಸುಖಿನೋ ಭವ ಅಂತ ಹೇಳ್ತಕ್ಕಂಥ ಜನ ನಾವೆಲ್ಲರೂ ನಾವು ಮಾನವರು. ಆಚಾರ ವಿಚಾರ ನಮ್ಮ ಮನೆ ಒಳ ಮಾಡಬೇಕು. ಹೊರಗಡೆ ಬಂದ ನಾವೆಲ್ಲ ಒಂದು ಅದನ್ನು ಸಿದ್ಧಾಂತದಲ್ಲಿ ತೋರಿಸಿದಂಥ ಸಮಾಜ ಇದೆ ಬ್ರಾಹ್ಮಣ ಸಮಾಜ. ಈ ಸಮಾಜಕ್ಕೆ ಆಗಿರತಕ್ಕಂಥ ಒಂದು ಏನು ನಮ್ಮ ಮನಸ್ಸಿಗೆ ಖೇದ, ಇದನ್ನು ಸರ್ಕಾರ ಮತ್ತು ಪಕ್ಷ ಮತ್ತು ಹೈಕಮಾಂಡು ಇದಕ್ಕೊಂದು ದಾರಿ ತೋರಿಸ್ತದೆ ಅಂತಂದು ನಾನಾದರೂ ಮತ್ತೊಮ್ಮೆ ಅವರಲ್ಲಿ ನನ್ನ ನಮ್ರ ಕಳಕಳಿಯಿಂದ ಇಡೀ ರಾಜ್ಯದ ಬ್ರಾಹ್ಮಣರು, ಯಾಕಂದರೆ ನಾನು ಬ್ರಾಹ್ಮಣ ಸಮಾಜದಲ್ಲಿ ಭಾಳ ಅತ್ಯಂತ ಹಿರಿಯ ಮುಖಂಡ, ಅದನ್ನು ನಾನು ಮತ್ತೊಮ್ಮೆ ಸರ್ಕಾರದ ಗಮನಕ್ಕೆ ತಂದು ನನ್ನ ಬೇಡಿಕೆಗೆ ಒಂದು ಗೌರವ ಸಿಗತ್ತೆ ಅನ್ನೋ ಭಾವನೆಯಿಂದ ನಾನು ತಮ್ಮಲ್ಲಿ ನನ್ನ ಸವಿನಯ ಪ್ರಾರ್ಥನೆ. ತಾವು ಇದನ್ನು ಮಾಧ್ಯಮದ ಮುಖೇನ ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ತಿಳಿಸ್ತಕ್ಕಂಥ ಒಂದು ಅವಕಾಶ ಇರೋದು ತಮ್ಮ ಮಾಧ್ಯಮ ಮುಖಾಂತರ ನೀವು ಮಾಡ್ತೀರಿ ಅಂತ ನಾನು ನಮ್ಮ ಕಳಕಳಿ. ಇವರು ನಮ್ಮ ಗೊತ್ತಿರ್ಬೋದು ಕಶ್ಯಪ್ ಅವರು, ಇವರು ಬೋರ್ಡ್ ಡೈರೆಕ್ಟ್ರು. ಮಹೇಶ್ ಅಂತ ಇವರು ಕೂಡ ಬೋರ್ಡ್ ಡೈರೆಕ್ಟ್ರು. ಇದು ನಮ್ಮ ಕಳಕಳಿ ಇವತ್ತಿನ ದಿವಸದ ತಮ್ಮ ಪತ್ರಿಕಾ ಮಾಧ್ಯಮ ಮುಖ್ಯ. ಈಗ ಆಲ್ರೆಡಿ ಇರೋ ಒಂದು ಸೀಟ್ಗೆ ಅದು ಮಹಿಳಾ ಕೋಟಾ ಅಂತ ಹೇಳ್ತಾರೆ. ದೇಶಪಾಂಡೆ ಅವರು 9 ಸಾರಿ ಗೆದ್ದಿದ್ದಾರೆ, ಎಷ್ಟೋ ಸರಿ ಅಧಿಕಾರ ಅನುಭವಿಸ್ಬಿಟ್ಟಿದ್ದಾರೆ. 300ವರೆಗೂ ಕೊಟ್ಟಾಯಿತು. ತಂದೆಯವರು ಅನಿಸ್ತದೆ ಕೊಡ್ಬೇಕಂತ ಏನು ನೀವು ಅಂದರೆ ಜಾತಿ ಕೋಟಾದಲ್ಲಿ ಕ್ಲೇಮ್ ಮಾಡ್ತಾ ಇದ್ರೆ ಹೇಗೆ? ಅಲ್ಲಲ್ಲ, ಒಂದು ಸಮಾಜನೂ ತಪ್ಪೇನಿಲ್ಲ. ಯಾಕೆಂತಂದರೆ ಎಲ್ಲ ಸಮಾಜಕ್ಕೆ ಕೊಟ್ಟಿದ್ದೀರಿ, ಸಂವಿಧಾನ ಇರೋದು ಎಲ್ಲರಿಗೂ ಕೊಡಿ ಅಂತ. ಆಮೇಲೆ ನಮ್ಮಲ್ಲಿ ಇನ್ನೊಬ್ರು ಇದ್ದಾರೆ, ಸೌದತ್ತಿಯಿಂದ ಗೆದ್ದಿರ್ತಕ್ಕಂಥ ವಿಶ್ವಾಸ ವೈದ್ಯ ಅಂತ. ಅವ್ರು ಫಸ್ಟ್ ಟೈಮ್ ಗೆದ್ದಿದ್ದಾರೆ, ಯಾರಿಗೆ ಕೊಡ್ಬೋದಾಗಿತ್ತು. ಅಂದರೆ ನಮ್ಮದು ನಾನು ಹೇಳಿದ್ನಲ್ಲ, ನಾವು ಸಮರ್ಪಣಾ ಮನೋಭಾವನೆಯಿಂದ ಕೇಳ್ತೀವಿ. ನಾವು ಯಾವುದೇ ಆಗಲಿ ಇದು ಯಾಕೆ ಅಂತ. ಇವಾಗ ನೋಡಿ, ನಾವಾದರೂ ಈಗ ಅಪೀಲ್, ನಾವೆಂದು ಯಾರನ್ನು ದೂಷಣೆ ಮಾಡೋದಿಲ್ಲ. ಯಾಕೆ ಹಿಂಗಾಯ್ತು, ಆಗಬಾರ್ದು. ಯಾಕೆಂತಂದರೆ ಎಲ್ಲ ಒಂದು ನಮಗೂ ಒಂದು ಶಕ್ತಿ ಇದೆ ಅಂತ. ಈಗ ಒಂದು ಹೇಳ್ತೀನಿ ಕೇಳಿ, 99 NP will not become a rupee, 1 NP add then only it will be rupee. ಅಂದರೆ ನಮ್ಮ ಸಮಾಜನ ಜೊತೆಗೆ ಇಟ್ಕೊಳ್ಳಿ ಅಂತ ನಾವು ಕಳ್ಕೊಳ್ಳಿ. ಆಮೇಲೆ ನಮ್ಮ ಬಗ್ಗೆ ಯಾರನ್ನೂ ಕೂಡ ಸಮಾಜದಲ್ಲಿ ಎಲ್ಲೂ ಕೂಡ ನಮಗೆ ಭಾಳ ಗೌರವ ಪ್ರೀತಿಯಿಂದ ಕೂಡ ಎಲ್ಲ ವರ್ಗದ ಜನ. ಮತ್ತು ನಾವು ಭಾಳ ಸಾಮಾನ್ಯವಾಗಿ ನಾವೇನಿದ್ದೀವಲ್ಲ, ಭಾಳ ನಾವು ಯಾವಾಗಲೂ ಕೂಡ ಸಮಾಜಕ್ಕೆ ಒಂದು ಅರಿವು ಮೂಡಿಸೋ ಕೆಲಸ ಮಾಡ್ತೀವಿ. ನಾವು ಯಾವತ್ತೂ ಕೂಡ ಇದು ಈ ನೋವು ಮಾಡ್ತಕ್ಕಂಥ ಕೆಲಸ ನಾವು ಮಾಡಲ್ಲ. ನೋಡಪ್ಪ ಹಿಂಗಾಗಿದೆ, ಈ ಥರ ಆಗಬಾರ್ದಾಗಿತ್ತು ಅಂತ ಒಂದು ಅರಿವು ಮೂಡೋ ಕೆಲಸ.